ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಸಿಹಿ ಸೌತೆಕಾಯಿಯ ಜ್ಯೂಸ್ ನ ಮಾಡ್ತಿದ್ವಿ. ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ತಂಪಾಗಿ ಇರುತ್ತೆ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಸಿಹಿ ಸೌತೆಕಾಯಿಯನ್ನ ತಗೊಂಡಿದೀವಿ. ಇದು ನಾರ್ಮಲ್ ಸೌತೆಕಾಯಿ ತರ ಇರಲ್ಲ, ಒಳಗಡೆ ಬೇರೆ ತರ ಇರತ್ತೆ. ನೀವು ಮಂಗಳೂರು ಸೌತೆಕಾಯಿ ನೋಡಿರ್ತೀರ ಅಂದ್ರೆ ಅದರ ಹಣ್ಣಿನ ವರ್ಷನ್ ಅಂತ ಹೇಳ್ಬೋದು. ಆ ಇದನ್ನ ಈ ರೀತಿ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೋಬೇಕಾಗತ್ತೆ. ನಿಮ್ ಕಡೆ ಈ ಹಣ್ಣಿಗೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೋಬೇಕು. ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ ಈ ಹಣ್ಣು. ಇದನ್ನ ಜ್ಯೂಸಸ್ ಮಾಡೋಕೆ ಇಲ್ಲಾಂದ್ರೆ ಪಾಯಸವನ್ನ ಮಾಡೋಕ್ಕೂ ಕೂಡ ಬಳಸ್ತಾರೆ ನಮ್ ಕಡೆ. ಈಗ ಇದನ್ನ ಕಟ್ ಮಾಡ್ಕೋತಿದೀವಿ. ನೋಡಿ, ಒಳಗಡೆ ಈ ರೀತಿ ಆರೆಂಜ್ ಆಗಿ ಬೀಜಗಳೆಲ್ಲ ಇರುತ್ತೆ. ಈ ಬೀಜವನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ಬೀಜ ತುಂಬಾ ಕಹಿ ಇರುತ್ತೆ. ಅದಕ್ಕಾಗಿ ಈ ಬೀಜವನ್ನೆಲ್ಲ ತೆಗೆದಿಟ್ಕೋಬೇಕು. ಬರೀ ತಿರುಳಿನ ಭಾಗ ಏನಿದೆಯೋ ಅದನ್ನ ಮಾತ್ರ ಬಳಸ್ಬೇಕಾಗತ್ತೆ. ಈ ರೀತಿ ಬೀಜವನ್ನೆಲ್ಲ ತೆಗಿಬೇಕು. ತುಂಬಾ ಟೇಸ್ಟಿ ಆಗಿರುವಂತಹ ಹಣ್ಣು ಇದು. ಈ ಟೈಮಲ್ಲಿ ಈ ಜ್ಯೂಸ್ ನ ಕುಡಿತಾ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನ ನಾವು ಸಿಪ್ಪೆಯನ್ನೆಲ್ಲ ಬಿಡಿಸಿ ಬೀಜವನ್ನೆಲ್ಲ ತೆಗೆದಿಟ್ಕೊಳ್ತಿದೀವಿ. ಇನ್ನೊಂದು ಭಾಗಕ್ಕೂ ಕೂಡ ಅದೇ ರೀತಿ ಮಾಡ್ಕೊಳ್ತಿದೀವಿ. ನೋಡಿ, ಬೀಜವನ್ನೆಲ್ಲ ತೆಗೆದಿಟ್ಕೊಂಡಿದೀವಿ. ಇದನ್ನ ಈಗ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವು ಮ್ಯಾಶ್ ಮಾಡ್ಕೊಳ್ಳಲ್ಲ ಅಂದ್ರೆ ಬೇಕಾದ್ರೆ ಮಿಕ್ಸರ್ ಜಾರ್ಗೂ ಕೂಡ ಹಾಕೋಬಹುದು. ಮ್ಯಾಶ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮ್ಯಾಶರ್ನ ಸಹಾಯದಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವು ಕೈಯನ್ನು ಕೂಡ ಬಳಸ್ಬೋದು. ಕೈಯನ್ನು ಬಳಸಿ ಕೂಡ ಇದನ್ನ ಮ್ಯಾಶ್ ಮಾಡ್ಕೋಬಹುದು. ನೋಡಿ, ಈಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದೀವಿ. ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದೀವಿ, ಹಾಗೆ ಬೆಲ್ಲವನ್ನ ಹಾಕೊಳ್ತಿದೀವಿ. ಬೇಕು ಅಂದ್ರೆ ಸಕ್ಕರೆಯನ್ನು ಕೂಡ ಬಳಸ್ಬೋದು. ನಾವಿಲ್ಲಿ ಬೆಲ್ಲವನ್ನ ಬಳಸ್ತಿದೀವಿ. ಬೆಲ್ಲ ತುಂಬಾ ಚೆನ್ನಾಗಿರತ್ತೆ ಈ ಹಣ್ಣಿನ ಜೊತೆ. ಹಾಗೆ ಏಲಕ್ಕಿ ಪುಡಿಯನ್ನ ಹಾಕೊಂಡಿದೀವಿ. ಇದೆಲ್ಲವನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಈ ಜ್ಯೂಸ್ ಜೊತೆ ಚೆನ್ನಾಗಿ ಕರಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಈಗ ಇದು ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿರುವಂತಹ ಸಿಹಿ ಸೌತೆಕಾಯಿಯ ಜ್ಯೂಸ್ ರೆಡಿ ಆಗಿದೆ. ಈ ಜ್ಯೂಸ್ ತುಂಬಾ ತಂಪಾಗಿರುತ್ತೆ ದೇಹಕ್ಕೆ, ಹಾಗೆ ಎನರ್ಜಿಯನ್ನು ಕೂಡ ಕೊಡುತ್ತೆ. ನಾವು ಬೆಲ್ಲ ಹಾಗೆ ಕಾಯಿ ಯನ್ನು ಕೂಡ ಬಳಸಿದೀವಿ. ಅದಕ್ಕಾಗಿ ಇದರಲ್ಲಿ ತುಂಬಾ ಎನರ್ಜಿ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಬೇಸಿಗೆ ಇನ್ನೇನು ಸ್ಟಾರ್ಟ್ ಆಗ್ತಿದೆ, ಸೊ ಈ ರೀತಿ ಜ್ಯೂಸಸ್ ನ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಈ ವಿಡಿಯೋ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.